ಕೊಟ್ಟಿದ್ದನ್ನ ಹಂಗೆ ಇಟ್ಕೊಳ್ಳದೆ ಟೈಮ್ ಬಂದಾಗ ವಾಪಸ್ ಕೊಡ್ತಾರಲ್ಲ, ಅದಕ್ಕೆ ಮುಯಿಗೆ ಮುಯಿ ಅಂತಾರೆ. ಆದರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಹಂಗೆ ಆದರೆ ಅದಕ್ಕೇನಂತಾರೆ ನೋಡೋಣ ಒಳನೋಟದಲ್ಲಿ. ಹೆಸರಿಗೆ ದೋಸ್ತಿಗಳು, ಆದ್ರೆ ಇವ್ರು ಮಾಡದ್ ನೋಡಿದ್ರೆ ದೋಸ್ತಿಗಿಂತ ದುಶ್ಮನಿನೇ ಜಾಸ್ತಿ ಇದ್ದಂಗಿದೆ. ಅವ್ರ ಪಾದಯಾತ್ರೆಗೆ ಇವ್ರ ಪಾರ್ಟಿ ರಾಜ್ಯಾಧ್ಯಕ್ಷರು ಹೋಗ್ಲಿಲ್ಲ, ಅದಕ್ಕೀಗ ಇವ್ರ ಪಾದಯಾತ್ರೆಗೆ ಅವರ ರಾಜ್ಯಾಧ್ಯಕ್ಷರು ಬರ್ತಿಲ್ವೋ ಹೆಂಗೆ ಅಂತ ನಮಗೆ ಪ್ರಶ್ನೆ ಎಸಿತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ನೀವು ಹೆಂಗೆ ಅಂದರೆ ಯಾವ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿರುತ್ತೋ, ಯಾವ ಪ್ರಶ್ನೆಗೆ ನಮಗೆ ಉತ್ತರ ಗೊತ್ತಿರಲ್ವೋ ಅದೇ ಪ್ರಶ್ನೆ ಕೇಳ್ತೀರಾ? ಅದಿರಲಿ, ಈಗ ಹೇಳಿ, ಈ ಬಿಜೆಪಿ ಪಾದಯಾತ್ರೆಗೆ ಕುಮಾರಸ್ವಾಮಿ ಯಾಕೆ ಹೋಗ್ತಿಲ್ಲ ಅಂತ ಕೇಳಿದಾಗ ಹೇಳಿದ್ರು ಪಾದಯಾತ್ರೆ ಪೈಪೋಟಿ ಕತೆ. ವಿಷಯ ಏನಪ್ಪಾ ಅಂದ್ರೆ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ರಾಯಚೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಹೊರಟಿದ್ದಾರೆ. ಇತ್ತ ಜೆಪಿ ಭವನದ ಮೂಲಗಳ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಬಿಜೆಪಿಯವರು ಪಾದಯಾತ್ರೆ ಅನೌನ್ಸ್ ಮಾಡುವಾಗ ಕುಮಾರಸ್ವಾಮಿ ಅವರ ಜೊತೆ ಮಾತಾಡಿಲ್ವಂತೆ. ಹಿಂಗೆ ಮಾತಾಡದೇ ಇರೋದು ಕುಮಾರಸ್ವಾಮಿ ಅವರಿಗೆ ಸಖತ್ ಬೇಜಾರಾಗಿದೆಯಂತೆ. ನಿನ್ನೆ ಕುಮಾರಸ್ವಾಮಿ ಅವರನ್ನ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಮೀಟ್ ಆದಾಗ ಕುಮಾರಸ್ವಾಮಿ ಅವರು ಇದನ್ನೇ ಹೇಳಿದ್ದಾರೆ. ಆಗ ರಾಜ್ಯ ಬಿಜೆಪಿ ಉಸ್ತುವಾರಿಗಳು ಅದೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ, ಪಾದಯಾತ್ರೆ ಉದ್ಘಾಟನೆಗೆ ಬನ್ನಿ ಅಂತ ಕರೆದಿದ್ದಾರಂತೆ. ಆದರೆ ಕುಮಾರಸ್ವಾಮಿ ಅವರು ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂದಿದ್ದಾರೆ ಅನ್ನೋದು ಜೆಪಿ ಭವನದ ಮೂಲಗಳ ಪಕ್ಕಾ ಇನ್ಫಾರ್ಮೇಶನ್. ಕುಮಾರಸ್ವಾಮಿ ಅವರು ಪಾದಯಾತ್ರೆ ಉದ್ಘಾಟನೆ ಅಟೆಂಡ್ ಮಾಡೋದು ಯಾಕೆ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತ ಹೇಳಿದ್ರು ಅಂದ್ರೆ, ಅದೇ ಜೆಪಿ ಭವನದ ಮೂಲಗಳು ಹೇಳ್ತಿರೋ ಪ್ರಕಾರ ಪಾದಯಾತ್ರೆ ಆರಂಭ ಆಗೋ ದಿನ ಕುಮಾರಸ್ವಾಮಿ ಅವರು ದೇಶದಲ್ಲೇ ಇರಲ್ವಂತೆ. ಎಲ್ಲಿಗೆ ಹೋಗ್ತಾರೆ ಅಂದ್ರೆ 30ನೇ ತಾರೀಕೆ HDK ಅಮೆರಿಕಕ್ಕೆ ಹಾರ್ತಾರೆ. ಹೀಗಾಗಿ 1ನೇ ತಾರೀಕು ಉದ್ಘಾಟನೆ ಆಗೋ ಪಾದಯಾತ್ರೆಗೆ ಕುಮಾರಸ್ವಾಮಿ ಬರಲ್ಲ ಅನ್ನೋದು ಜೆಪಿ ಭವನದ ಮೂಲಗಳ ಖಚಿತ ಮಾಹಿತಿ. ಹಿಂಗೆ ಅಮೆರಿಕಕ್ಕೆ ಹೊರಟಿರೋ ಕುಮಾರಸ್ವಾಮಿ ಅವರು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರ ಬಳಿ ಇದೇ ಕಾರಣ ಹೇಳಿ ನಾನು ಪಾದಯಾತ್ರೆ ಉದ್ಘಾಟನೆಗೆ ಬರಕ್ಕಾಗಲ್ಲ ಅಂದಿದ್ದಾರೆ. ಕುಮಾರಸ್ವಾಮಿ ಅವರು ಇಷ್ಟೇ ಹೇಳಿ ಸುಮ್ಮನಾಗಿಲ್ಲ. ನಾಗೇಂದ್ರ ರಾಜೀನಾಮೆ ಕೊಡಲ್ಲ ಅಂತ ಹಠ ಹಿಡಿದಿರೋದ್ರಿಂದ ಇಷ್ಟೆಲ್ಲ ನಡೀತಿದೆ. ಹೈಕಮಾಂಡ್ ಏನಾದರೂ ರಾಜೀನಾಮೆ ಕೊಡೋಕೆ ಹೇಳಿದ್ರೆ ಅಥವಾ ನಾಗೇಂದ್ರ ಸ್ವತಃ ರಾಜೀನಾಮೆ ಕೊಡೋ ಮನ್ಸು ಮಾಡಿದ್ರೆ ಆಗ ಪಾದಯಾತ್ರೆ ನಡೆಯೋದೇ ಇಲ್ಲ ಅಂತಾನು HDK ಹೇಳಿದ್ದಾರೆ ಅನ್ನೋದು ಜೆಪಿ ಭವನದ ಸೋರ್ಸ್ಗಳ ಇನ್ಫಾರ್ಮೇಶನ್. ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಹೇಳಿದ್ರು ಬಿಡದ ರಾಧಾ ಮೋಹನ್ ದಾಸ್ ಅದೇನೇ ಆಗ್ಲಿ ಮೈತ್ರಿ ಪಕ್ಷವಾಗಿ ಪಾದಯಾತ್ರೆ ಅಟೆಂಡ್ ಮಾಡಲಿಲ್ಲ ಅಂತಂದ್ರೆ ರಾಂಗ್ ಮೆಸೇಜ್ ಹೋಗುತ್ತೆ ಅಂದಾಗ HDK ಹೇಳ್ತಿರೋದೇನಪ್ಪಾ ಅಂದ್ರೆ, ಪಾದಯಾತ್ರೆಗೆ ನಮ್ಮ ಪಕ್ಷ ಫುಲ್ ಸಪೋರ್ಟ್ ಮಾಡುತ್ತೆ, ನಮ್ಮ ಪಕ್ಷದ ನಾಯಕರೆಲ್ಲ ಅಟೆಂಡ್ ಮಾಡ್ತಾರೆ, ಪಾದಯಾತ್ರೆ ಪೂರ್ತಿ ನಡೆದಿದೆ, ಆದರೆ ಸಮಾರೋಪಕ್ಕೆ ಬರೋಕೆ ಟ್ರೈ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಭರವಸೆ ಕೊಟ್ಟು ಸಮಾಧಾನ ಮಾಡಿದ್ದಾರೆ ಅನ್ನೋದು ಜೆಪಿ ಭವನದ ಮೂಲಗಳ ಖಚಿತ ಮಾಹಿತಿ. ಇದೇ ಟೈಮಲ್ಲಿ ಹಿರಿಯೂರು ಬೈ ಎಲೆಕ್ಷನ್, ಪರಿಷತ್ ಎಲೆಕ್ಷನ್ ಬಗ್ಗೆಯೂ ಕೂಡ ಡಿಸ್ಕಷನ್ ಆಗಿತ್ತಂತೆ. ಹಿರಿಯೂರು ಕ್ಷೇತ್ರ JDSಗೆ ಬಿಟ್ಕೊಡೋ ಮಾತು ಬಂದಾಗ NDA ಕ್ಯಾಂಡಿಡೇಟ್ ಗೆಲ್ಲಿಸೋಕೆ ಏನ್ ಬೇಕೋ ಅದ್ ಮಾಡೋಣ, ಪಾದಯಾತ್ರೆ ಮುಗಿದ ಮೇಲೆ ಅದೆಲ್ಲ ನೋಡೋಣ, ಈಗ ಪಾದಯಾತ್ರೆ ಸಮಾರೋಪಕ್ಕಾದ್ರೂ ಬನ್ನಿ ಕುಮಾರಣ್ಣ ಎಂಬ ಅರ್ಥದಲ್ಲಿ ಮಾತಾಡಿ ರಾಜ್ಯ ಬಿಜೆಪಿ ಉಸ್ತುವಾರಿ ಗೆದ್ದು ಬಂದಿರೋ ಅದೇ ಜೆಪಿ ಭವನದ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ.